ಹಾಯ್ ಎಲ್ಲರೂ ನಮಸ್ಕಾರ. ನಾವು ಈ ವಿಡಿಯೋದಲ್ಲಿ ಎ ರೆಕಾರ್ಡು, AA ರೆಕಾರ್ಡು, ಆಮೇಲೆ ಸಿ ನೇಮ್ ರೆಕಾರ್ಡ್ ಬಗ್ಗೆ ಮಾತಾಡೋಣ. ಎ ರೆಕಾರ್ಡ್ ಅಂದರೆ ಇಟ್ಸ್ ಅ ಸಿಂಪಲ್, ಎನಿ ಡೊಮೈನ್ ನೇಮ್ ಈಸ್ ಡೈರೆಕ್ಟ್ಲಿ ಮ್ಯಾಪ್ ಟು IPv4 ಅಡ್ರೆಸ್, ಅದು ಎ ರೆಕಾರ್ಡ್ ಅಂತ ಹೇಳ್ತಾರೆ. ಈಗ ನಿಮ್ಮ ಎಕ್ಸಾಂಪಲಲ್ಲಿ ನಿಮ್ಮ example.com ಅದಕ್ಕೊಂದು IP ಅಡ್ರೆಸ್, IPv4 IP ಅಡ್ರೆಸ್ಸು ಡೈರೆಕ್ಟಾಗಿ ಮ್ಯಾಪ್ ಮಾಡಿರ್ತಾರೆ. ಅದಕ್ಕೆ ನಾವು ಎ ರೆಕಾರ್ಡ್ ಅಂತ ಹೇಳ್ತೀವಿ. AA ರೆಕಾರ್ಡ್ ಅಂದರೆ ಇದು ಸೇಮ್ ಆ್ಯಸ್ ಲೈಕ್ ಎ ರೆಕಾರ್ಡು, ಬಟ್ ಇಲ್ಲಿ ಡೊಮೈನ್ ನೇಮು IPv6 IP ಅಡ್ರೆಸ್ಸಿಗೆ ಮ್ಯಾಪ್ ಆಗಿರುತ್ತೆ. ನೀವು ಇಲ್ಲಿ ನೋಡ್ತಿರ್ಬೋದು, ಎಕ್ಸಾಂಪಲಲ್ಲಿ ತೋರಿಸಿದ್ವಿ. ಲೈಕ್ ಇದು ಈ ರೇಂಜ್ ಆಫ್ ನಂಬರ್ ತೋರಿಸ್ತಾ ಇದೆಯಲ್ಲ, ಸಪ್ರೇಟೆಡ್ ವಿತ್ ಕೊಲನ್, ದಟ್ ಈಸ್ ಕಾಲ್ಡ್ ಆಸ್ IPv6 IP ರೇಂಜು. ಇಲ್ಲಿ ಮೇಲೆ ನೀವು ನೋಡ್ತಿರಂಗೆ ಎ ರೆಕಾರ್ಡ್ಗೆ IPv4 ಅಡ್ರೆಸ್ಸು 192.168.1.1, ಅದು ಸಿಂಪಲ್ ಒಂದು ಎಕ್ಸಾಂಪಲ್ ತೊಗೊಂಡಿರೋದು. ಅದು IPv4 IP ರೇಂಜು. ಇಲ್ಲಿ ಕೆಳಗೆ IPv6 IP ರೇಂಜು ಈ ರೀತಿ ಕಾಣಿಸ್ತಾ ಇರುತ್ತೆ. ಇದಕ್ಕೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. ನೋಡಿ, ನಾನಿಲ್ಲಿ ಕಮಾಂಡ್ ಪ್ರಾಂಪ್ಟ್ ಓಪನ್ ಮಾಡಿದ್ದೀನಿ. ಅಲ್ಲಿ NS lookup google.com ಅಂತ ಮಾಡಿದಾಗ ನೀವು ಇಲ್ಲಿ ನೋಡ್ತಿರ್ಬೋದು, ಇದಕ್ಕೆ google.comಗೆ ಎಂಟ್ರಿ ತೋರಿಸ್ತದೆ. ಇದು IPv6 IP ರೇಂಜು. ಇಲ್ಲಿ ನೀವು ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ನೋಡಿ, AA ರೆಕಾರ್ಡ್ಗೆ IPv6 IP ರೇಂಜ್ ತೋರಿಸ್ತದೆ. ಆಮೇಲೆ IPv4 IP ರೇಂಜ್ಗೆ ಇದು ಈ IP ಅಡ್ರೆಸ್ಸು, ಅದಕ್ಕೆ IPv4 IP ಅಡ್ರೆಸ್ಗೆ ಎಕ್ಸಾಂಪಲು. ಈಗ ಮುಂದೆ ಕೆನಾನಿಕಲ್ ನೇಮ್ ರೆಕಾರ್ಡು. ಇದು ನೀವು ಯಾವುದೇ ಡೊಮೈನ್ ಡೊಮೈನ್ ನೇಮ್ನ ರಿಜಿಸ್ಟರ್ ಮಾಡಿದರೆ ಅದಕ್ಕೆ ಅಲಿಯಾಸ್ ನೇಮ್ನ ನೀವು ಸಪ್ರೇಟ್ ಎ ರೆಕಾರ್ಡ್ ಕ್ರಿಯೇಟ್ ಮಾಡ್ದೇನೆ ನೀವು ಸೇಮ್ IP ಅಡ್ರೆಸ್ಗೆ ಎಂಟ್ರಿ ಮಾಡ್ಬೋದು. ಈಗ ನನ್ನ ಎಕ್ಸಾಂಪಲ್ ತೊಗೋಬೇಕು ಅಂದರೆ ಎಕ್ಸಾಂಪಲ್ www.example.com, blog.example.com ಇವೆರಡನ್ನ ಒಂದೇ ರೆಕಾರ್ಡಿಗೆ ಅಪ್ಡೇಟ್ ಮಾಡ್ಬೋದು. ಇಫ್ ಇನ್ ಕೇಸ್ www.example.com IP ಅಡ್ರೆಸ್ಸು ಚೇಂಜ್ ಆದರೆ ನೀವು blog.example.comನ IP ಅಡ್ರೆಸ್ ಚೇಂಜ್ ಮಾಡೋದು ನೆಸೆಸಿಟಿ ಇರಲ್ಲ. ಇದು ಒಂದೇ ಎಂಟ್ರಿಯಲ್ಲಿ ಮಲ್ಟಿಪಲ್ ಆರ್. ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ.